ಹಾಯ್, ನಮಸ್ತೆ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಏನು ವಿಷಯ ಅಂದರೆ, ಯಾರಾದರೂ ನನಗೆ ಅವಮಾನ ಮಾಡಿದರೆ, ಯಾರಾದರೂ ನಮಗೆ ಇನ್ಸಲ್ಟ್ ಮಾಡಿದರೆ, ಸೊ ಈ ಒಂದು ಯಾವುದೋ ಒಂದು ಪದ ಬಳಕೆ ಆಗಿರ್ಬೋದು, ಯಾವುದೋ ಒಂದು ನಮ್ಮ ಬಗ್ಗೆ ಏನೋ ಒಂದು ಹೇಳ್ಕೊಂಡು ನಗೋದಾಗಿರ್ಬೋದು, ಅಥವಾ ಏನೋ ಒಂದು ನಮ್ಮನ್ನು ನಾವು ಅಲ್ಲದೆ ಇರೋದನ್ನು ನಮಗೆ ಹೇಳೋದಾಗಿರ್ಬೋದು. ಸೊ ಅದರಿಂದ ನಮಗೆ ಡೌಟ್ ಬರೋದಾಗಿರ್ಬೋದು, ಆ್ಯಂಡ್ ನಮಗೆ ಆ ಒಂದು ಸೆಲ್ಫ್ ಡೌಟ್ ಬರೋದಾಗಿರ್ಬೋದು. ಈ ರೀತಿ ಎಲ್ಲ ಆಗುತ್ತೆ ಅಲ್ವಾ? ಸೊ ನಾವು ಅದನ್ನು ಹೇಗೆ ನಿಭಾಯಿಸ್ಬೋದು? ಆ ಒಂದು ಅವರು ಹೇಳೋ ಆ ಮಾತನ್ನು, ಸೊ ಅವರು ಹೇಳೋ ಒಂದು ಇನ್ಸಲ್ಟ್, ಅವಮಾನವನ್ನು ನೋಡಿ. ಅವರು ಏನಾದರೂ ಒಂದು ಮಾತು ನಿಮಗೆ ಹೇಳಿರ್ತಾರೆ. ಸೊ ನಿಮ್ಮನ್ನು ನೀವೇ ನೋಡ್ಕೋಬೇಕು. ನಾನು ಹಾಗೇನಾ, ನಾನು ನಿಜಾನ, ನಾನು ಹಾಗೆ ಅವ್ರು ಹೇಳೋ ಮಾತಿನ ಥರ ಇದ್ದೀನ? ಇಲ್ಲ, ಖಂಡಿತ ಮನುಷ್ಯನಿಗೆ ತಪ್ಪು ಮಾಡ್ತಾನೆ ಅಲ್ವಾ? ಸೊ ತಪ್ಪು ಮಾಡೋದವ್ರು ಯಾರೇ ಇರೋದಿಲ್ಲ, ಆ್ಯಂಡ್ ಯಾರು ಕೂಡ ಪರ್ಫೆಕ್ಟ್ ಅಲ್ಲ, ಯಾರು ಕೂಡ ಪರಿಪೂರ್ಣರಲ್ಲ ಅಲ್ವಾ? ಸೊ ಹಾಗಾಗಿ ನಾವು ಯೋಚನೆ ಮಾಡಬೇಕಾಗುತ್ತೆ, ನಮ್ಮ ಬಗ್ಗೆ ನಾವು ಕೂತ್ಕೊಂಡು ನೋಡಬೇಕಾಗುತ್ತೆ. ಯಾವಾಗ ನಾವು ಅವ್ರು ಹೇಳಿರೋ ಮಾತಿಗೆ ನಾವು ರಿಯಾಕ್ಟ್ ಮಾಡ್ಕೊಂಡು ಹೋದರೆ, ಸೊ ನಮ್ಮ ಒಂದು ಎನರ್ಜಿ ತುಂಬ ಡೌನ್ ಆಗ್ತಾ ಹೋಗುತ್ತೆ, ಆ್ಯಂಡ್ ನಾವು ಕೂಡ ವೀಕ್ ಆಗ್ತಾ ಹೋಗ್ತೀವಿ. ಸೊ ಮೊದಲು ಅಂಥ ವ್ಯಕ್ತಿಯಿಂದ ಸ್ವಲ್ಪ ಮಾತಾಡೋದನ್ನಾಗಿರ್ಬೋದು, ಸೊ ಅವ್ರ ಜೊತೆ ಕಾಂಟ್ಯಾಕ್ಟ್ ಬೆಳೆಸೋದಾಗಿರ್ಬೋದು, ಅದನ್ನೆಲ್ಲ ಸ್ವಲ್ಪ ದೂರ ಮಾಡಿ, ಆ್ಯಂಡ್ ನಿಮ್ಮ ಪಾಡಿಗೆ ನೀವು ಇರೋದನ್ನು ಕಲೀರಿ. ಯಾವಾಗ ನಿಮ್ಮ ಪಾಡಿಗೆ ನೀವು ಇರ್ತೀರ ನೋಡಿ, ಸೊ ಆವಾಗ ನೀವಾಗಿರ್ತೀರ. ಸೊ ಅಂಥ ನೆಗೆಟಿವ್ ಪೀಪಲ್ಸ್ ಹತ್ರ, ಆ್ಯಂಡ್ ನೆಗೆಟಿವ್ ಆಗಿ ಮಾತಾಡೋರ ಅವ್ರ ಹತ್ರ, ಆ್ಯಂಡ್ ನಿಮ್ಮ ಬಗ್ಗೆ ಕೀಳಾಗಿ ಮಾತಾಡೋರ ಹತ್ರ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು ಅಲ್ವಾ? ಸೊ ನೆಕ್ಸ್ಟ್ ಏನಂದರೆ, ನಿಮ್ಮನ್ನು ನೀವು ಪ್ರೀತಿಸಿ. ಆ್ಯಂಡ್ ಯಾರೋ ನೀವು ಮುಗ್ಧರು ಇರ್ತೀರ, ಅಥವಾ ತುಂಬ ಇನ್ನೋಸೆಂಟ್ ಇರ್ತೀರ, ಸೈಲೆಂಟ್ ಇರ್ತೀರ. ಸೊ ಆ ಕಾರಣಕ್ಕೆ ನಿಮ್ಮನ್ನು ಒಂದು ಕುಗ್ಗಿಸ್ಬೇಕು, ನಿಮ್ಮನ್ನು ಇದು ಮಾಡೋದು ಅವರಿಗೆ ತುಂಬ ಖುಷಿ ಕೊಡುತ್ತೆ ಅದು. ಸೊ ಆ ಕಾರಣಕ್ಕೆ ನಾನು ಹೇಳೋದು, ತುಂಬ ಮುಗ್ಧರಾಗಿರಬೇಡಿ, ತುಂಬ ಸೈಲೆಂಟಾಗಿರಿ. ಸೊ ತುಂಬ ಮುಗ್ಧರಾಗಬೇಡಿ. ಸತ್ಯ ಗೊತ್ತಿರಲಿ, ಆ್ಯಂಡ್ ಸತ್ಯ ತಿಳ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಬದುಕಿ ನೋಡಿ. ಆ್ಯಂಡ್ ನೀವು ನಿಮ್ಮ ಮಾತಿಗೆ ಅವರು ತಿರುಗಿ ಕೊಡದಂಗೆ ಆಗಬೇಕು, ಆ ರೀತಿ ನೀವು ಮಾತಾಡಬೇಕಾಗುತ್ತೆ. ಸೊ ಈ ರೀತಿಯೆಲ್ಲ ಇನ್ಸಲ್ಟ್ ಮಾಡೋರು, ಅವಮಾನ ಮಾಡೋರು, ಸೊ ಅವರ ಮನಸ್ಥಿತಿ ಆಗಿರುತ್ತೆ. ಆ ಕಾರಣಕ್ಕೆ ಅವರು ಹಾಗೆ ಮಾತಾಡ್ತಾರೆ ಹೊರತು, ಸೊ ನೀವು ಅನ್ಕೋಬೇಡಿ ನಿಮ್ಮನ್ನೇ ಹಾಗೆ ಹೇಳ್ತಾರೆ, ಅವರ ಮನಸ್ಥಿತಿಯೇ ಆಗಿರುತ್ತೆ ಅಲ್ವಾ? ನೀವು ಇವಾಗ ಬೇರೆಯವ್ರನ್ನ ಹಾಗೆ ಹೇಳೋದಿಲ್ಲ ಅಲ್ವಾ? ಸೊ ಹಾಗೆ ಅವರು ಹೇಳ್ತಾರೆ ಅಂದರೆ ಅದು ಅವರ ಮನಸ್ಥಿತಿ ಆಗಿರುತ್ತೆ, ಆ್ಯಂಡ್ ಅವರ ಒಂದು ನೆಗೆಟಿವ್ ಯೋಚನೆ ಆಗಿರ್ಬೋದು, ನೆಗೆಟಿವ್ ಆಗಿ ನಡ್ಕೊಳ್ಳೋದಾಗಿರ್ಬೋದು, ಆ್ಯಂಡ್ ಅದು ಅವರ ಒಂದು ಇದಾಗಿರುತ್ತೆ. ನಾವು ಅದಕ್ಕೆ ತಲೆಗೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ನಮಗೆ ನಾವೇನು ಅಂತ ನಾವು ಗೊತ್ತಿರಬೇಕು ಅಷ್ಟೇ. ಯಾರು ಏನೇ ಹೇಳಿದ್ರು ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ಯಾರಾದರೂ ಹೇಳಿದ್ರೆ ಅಂದರೆ, ನೀನು ಹೀಗೇನಾ, ನೀನು ಹಾಗೇನಾ, ನೀನು ಇದ ಅಂತ ಹೇಳಿದ್ರೆ, ಸೊ ನಿಮ್ಮ ಮೇಲೆ ಸೆಲ್ಫ್ ಲವ್ ಅನ್ನೋದು ಇರಬೇಕು. ನಿಮಗೆ ನೀವೇನು ಅಂತ ಗೊತ್ತಿರಬೇಕು. ಇಲ್ಲಿ ಖಂಡಿತ ಕೂಡ ಯಾರು ತಪ್ಪು ಮಾಡದವರು ಖಂಡಿತ ಇಲ್ಲ ಅಲ್ವಾ? ಎಲ್ಲರೂ ತಪ್ಪು ಮಾಡ್ತಾರೆ, ಪರಿಪೂರ್ಣರು ಯಾರೂ ಇಲ್ಲ, ಪರ್ಫೆಕ್ಟ್ ಅಂತ ಯಾರೂ ಇಲ್ಲ. ಹಾಗೆ ನಮ್ಮನ್ನು ನಾವು ಕೂಡ ಪರ್ಫೆಕ್ಟ್ ಅಂತ ನಾವು ಹೇಳ್ಕೊಂಡು ಹೋಗಬಾರ್ದು, ಆ್ಯಂಡ್ ಹಾಗೆ ಮಾಡ್ತಾ ಹೋದರೆ ಅದೊಂದು ಮಾನಸಿಕವಾಗಿ ಪರಿಣಾಮ ಬೀರುತ್ತೆ. ಯಾವತ್ತೂ ಕೂಡ ನಾವು ಪರ್ಫೆಕ್ಟ್, ನಾವು ಒಳ್ಳೆಯವರು, ಅದು ಇದು ಅಂತ ನಾವು ಒಳ್ಳೆಯದು ಇದು ಮಾಡಲಿಕ್ಕೆ ಹೋದಾಗ ಅಲ್ಲಿ ನಮಗೆ ತುಂಬ ಒಂದು ಡಿಸ್ಟರ್ಬ್ ಆಗ್ಬೋದು, ಅಂದರೆ ಗೊಂದಲ ಆಗ್ಬೋದು. ಸೊ ಹಾಗೆ ನಾವು ಹೇಗೆ ಒಳ್ಳೆಯವರು ಅದು ಇದು ಅಂತ ಏನಿಲ್ಲ. ಸೊ ನನಗೆ ಹೇಗಾಗುತ್ತೋ ನಾನು ಹಾಗೆ ಬದುಕ್ತೀನಿ. ಸೊ ಒಳ್ಳೆಯವಳು ಕೆಟ್ಟವರು ಏನಾದರೂ ಹೇಳ್ಕೊಳ್ಳಿ, ಆ್ಯಂಡ್ ನನಗೆ ಹೇಗಾಗುತ್ತೋ ಹಾಗೆ ಬದುಕ್ತೀನಿ ಅಂತ ನಾವು ಹೋದರೆ ಖಂಡಿತ ನೆಮ್ಮದಿಯಾಗಿ ಖುಷಿಯಾಗಿರ್ಬೋದು ಆಯಿತಾ? ಸೊ ಯಾರೇ ಆಗಿರಲಿ, ಇನ್ಸಲ್ಟ್ ಮಾಡಲಿ, ಅವಮಾನ ಮಾಡಲಿ, ಸೊ ಅದೆಲ್ಲ ಇದ್ದಿದೆ ಅಂತ ಅಂದ್ಕೊಂಡು ನಮ್ಮ ಜೀವನವನ್ನು ನಾವು ಸಾಗಿಸೋದೆ ನಿಜವಾದ ಜೀವನ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಈ ಮಾತು ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಸ್ವೀಕರಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು.